ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಮೇ 3 ಮತ್ತು 4ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್, ಇಂಡಿಯಾ ಡೆನ್ಮಾರ್ಕ್ ಟು ಸ್ಟ್ರೆಂಥನ್ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆಯೇ ಜಿಎಸ್ ಪೇಪರ್ 3ನ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತದ ಪ್ರಧಾನ ಮಂತ್ರಿ ಮೋದಿಯವರು ಡೆನ್ಮಾರ್ಕ್ಗೆ ವಿಸಿಟ್ ಮಾಡಿರ್ತಕ್ಕಂಥದನ್ನ ಅಲ್ಲಿನ ಸಂದರ್ಭದಲ್ಲಿ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿರೋದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಫೋಕಸ್ ಅನ್ನ ಗ್ರೀನ್ ಹೈಡ್ರೋಜನ್ಗೆ ನೀಡ್ತಾ ಹೋಗ್ತಾರೆ. ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದಾಗ ಗ್ರೀನ್ ಹೈಡ್ರೋಜನ್ಗೆ ಫೋಕಸ್ ಅನ್ನ ನೀಡುವಂಥದ್ದು, ರಿನ್ಯೂಯಬಲ್ ಎನರ್ಜಿಗೆ ಮಹತ್ವವನ್ನು ನೀಡುವಂಥದ್ದು, ಹಾಗೇನೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂಥ ಅಂಶಗಳಾಗುತ್ತೆ ಗ್ರೀನ್ ಸ್ಟ್ರಾಟಜಿ ಪಾರ್ಟ್ನರ್ಶಿಪ್ ನ ಅಡಿಯಲ್ಲಿ. ಫರ್ದರ್ ಭಾರತ ಅನ್ನುವಂಥದ್ದು ಡ್ಯಾನಿಶ್ ಇನ್ವಿಟೇಷನ್ ಏನಿದೆ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಸೊಲ್ಯೂಷನ್ಸ್ ICARS ಅನ್ನುವಂಥದ್ದು ಇದು ಡೆನ್ಮಾರ್ಕ್ನ ಒಂದು ಇನಿಷಿಯೇಟಿವ್ ಆಗಿದ್ದು, ಇದಕ್ಕೆ ಜಾಯಿನ್ ಆಗೋದಕ್ಕೆ ಡ್ಯಾನಿಶ್ ಇನ್ವಿಟೇಷನ್ ಅನ್ನುವಂಥದ್ದು ಏನ್ ಬರ್ತದೆ ಇದನ್ನ ಭಾರತ ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಒಂದು ಮಿಷನ್ನಿನ ಪಾರ್ಟ್ನರ್ ಆಗಿ ಭಾರತ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಭಾರತದ ಇನ್ವಿಟೇಷನ್ಗೆ ಅಥವಾ ಭಾರತದ ಕರೆಗೆ ಹೋಗೊಟ್ಟು ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ನ ಆಕ್ಸೆಷನ್ಗೆ ಡೆನ್ಮಾರ್ಕಿನ ಪ್ರಧಾನ ಮಂತ್ರಿಯವರು ಕೂಡ ಕನ್ಫರ್ಮೇಶನ್ ಅನ್ನ ನೀಡಿರ್ತಕ್ಕಂಥದ್ದು. ಇದು ಪಬ್ಲಿಕ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಎವಿಡೆನ್ಸ್ ಬೇಸ್ಡ್ ಡಿಜಿಟಲ್ ಟೆಕ್ನಾಲಜೀಸ್ ಗಳನ್ನ ಬಳಕೆ ಮಾಡಿಕೊಂಡು ವೆಲ್ ಬೀಯಿಂಗ್ ಅನ್ನ ಪಬ್ಲಿಕ್ಕಿನ ವೆಲ್ ಬೀಯಿಂಗ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇರುವಂತ ಒಂದು ಇಂಪಾರ್ಟೆಂಟ್ ಆದಂತ ಸಿಸ್ಟಮ್ ಅಂತಾನೆ ಕರಿಬಹುದು ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಡೆನ್ಮಾರ್ಕಿನ ಟೈಸ್ ಗಳ ಕುರಿತಂತೆ ಸ್ಟೇಟಸ್ ಅನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಭಾರತ ಮತ್ತು ಡೆನ್ಮಾರ್ಕಿನ ಟೈಸ್ ಗಳನ್ನ ನಾವು ನೋಡೋದಾದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಗಳನ್ನ 1949ರಲ್ಲಿಯೇ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದನ್ನ ಕಾಣಬಹುದು. ರೆಗ್ಯುಲರ್ ಹೈ ಲೆವೆಲ್ ಎಕ್ಸ್ಚೇಂಜಸ್ ಗಳನ್ನ ಇವತ್ತಿನವರೆಗೂ ಕೂಡ ಎರಡೂ ರಾಷ್ಟ್ರಗಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬೋತ್ ಕಂಟ್ರೀಸ್ಗಳು ಹಿಸ್ಟಾರಿಕಲ್ ಟೈಸ್ ಗಳನ್ನ ಶೇರ್ ಮಾಡುತ್ತೆ. ಕಾಮನ್ ಡೆಮೊಕ್ರೆಟಿಕ್ ಟ್ರೆಡಿಷನ್ಸ್ ಗಳನ್ನ ಎರಡು ರಾಷ್ಟ್ರಗಳು ಹೊಂದಿವೆ. ಹಾಗೇನೆ ರೀಜನಲ್ ಮತ್ತು ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸ್ಟೆಬಿಲಿಟಿಗೆ ಎರಡೂ ರಾಷ್ಟ್ರಗಳು ಕೂಡ ತಮ್ಮ ಡಿಸೈರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನುವಂಥದ್ದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಎಲಿವೇಟ್ ಆಗಿರ್ತಕ್ಕಂಥದನ್ನ ವರ್ಚುವಲ್ ಸಮ್ಮಿಟ್ ಅನ್ನುವಂಥದ್ದು 2022ರಲ್ಲಿ ಏನ್ ಜರುಗ್ತು ಆ ಸಂದರ್ಭದಲ್ಲೇ ನಾವು ಕಾಣಬಹುದಾಗುತ್ತೆ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕುರಿತಂತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವಾಟ್ ಇಸ್ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲ ಪಾರ್ಟೀಸ್ಗಳಿಗೂ ಕೂಡ ಮ್ಯೂಚುಯಲ್ ಆಗಿ ಬೆನಿಫಿಟ್ ಅನ್ನ ನೀಡುವಂತ ಒಂದು ಅರೇಂಜ್ಮೆಂಟ್ ಆಗಿದ್ದು, ಪೊಲಿಟಿಕಲ್ ಕೋಆಪರೇಷನ್ ಅನ್ನ ಅಡ್ವಾನ್ಸ್ ಮಾಡಲಿಕ್ಕೆ, ಹಾಗೆ ಎಕನಾಮಿಕ್ ರಿಲೇಷನ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಗ್ರೀನ್ ಗ್ರೋತ್ಗೆ ಮಹತ್ವವನ್ನು ನೀಡಲಿಕ್ಕೆ, ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ, ಗ್ಲೋಬಲ್ ಚಾಲೆಂಜಸ್ ಗಳನ್ನ ಅಡ್ರೆಸ್ ಮಾಡಲಿಕ್ಕೆ, ಕೋಆಪರೇಷನ್ ಅನ್ನ ಒಂದಕ್ಕೊಂದು ಪರಸ್ಪರವಾಗಿ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ನೆರವಾಗುವಂತ ಒಂದು ಪ್ರೋಸೆಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಅಂತಾನೆ ಕರಿಬಹುದು ಇದನ್ನ. ಹಾಗೇನೆ ಆಂಬಿಷಿಯಸ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಇದರ ಮುಖ್ಯವಾದಂತ ಒಂದು ಫೋಕಸ್ ಆಗಿರುತ್ತೆ. ಹಾಗೆ ಯುನೈಟೆಡ್ ನೇಷನ್ನಿನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡುವಂಥದ್ದು ಇದರ ಒಂದು ಆಂಬಿಷನ್ ಆಗಿರುತ್ತೆ. ಈ ರೀತಿ ಇರುವಂತ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನೇ ನಾವು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೇವೆ. ಭಾರತ ಮತ್ತು ಡೆನ್ಮಾರ್ಕ್ ಎರಡೂ ಕೂಡ ಆಂಬಿಷಿಯಸ್ ಗೋಲ್ಸ್ ಗಳನ್ನ ಕ್ಲೈಮೇಟ್ ಅಜೆಂಡಾದ ವಿಚಾರದಲ್ಲಿ ಹೊಂದಿರತಕ್ಕಂಥದ್ದು. ಭಾರತವು ಥರ್ಡ್ ಲಾರ್ಜೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಟರ್ ಆಗಲಿದೆ 2030ರ ಹೊತ್ತಿಗೆ. ಹಾಗಾಗಿ ಕಂಟ್ರಿ ಅನ್ನುವಂಥದ್ದು ತನ್ನ ಒಂದು ಕಾರ್ಬನ್ ಎಮಿಷನ್ಸ್ ಗಳನ್ನ ಡಬಲ್ ಮಾಡ್ಕೊಂಡಿದೆ ಅಂತ ಕೂಡ ಈಗ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಡ್ಯಾನಿಶ್ ಗವರ್ಮೆಂಟ್ ಅನ್ನುವಂಥದ್ದು ತನ್ನ ಆಂಬಿಷನ್ ಅನ್ನ ಹೊಂದಿದೆ. ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಗಳನ್ನ 2030ರ ಹೊತ್ತಿಗೆ 70% ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ ಇದು ಗುರಿಯನ್ನ ಹೊಂದಿರತಕ್ಕಂಥದ್ದು. ಹಾಗೇನೆ SDG ಗೋಲ್ 7 ಅನ್ನ ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಆನ್ SDG ಗೋಲ್ 7 ಇದು ಏನ್ ತಿಳಿಸುತ್ತೆ ಅಂತ ಅಂದ್ರೆ ಕ್ಲೀನ್ ಎನರ್ಜಿಯ ಬಗ್ಗೆ SDG ಗೋಲ್ 7 ಅನ್ನುವಂಥದ್ದು ಮಾತನಾಡುತ್ತೆ. 7th SDG ಅನ್ನುವಂಥದ್ದು ಕ್ಲೀನ್ ಎನರ್ಜಿಯ ಬಗ್ಗೆ ಮಾತನಾಡುತ್ತೆ. ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿಯ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅನ್ನ ತಗೊಳ್ಳೋದಕ್ಕೆ ಡೆನ್ಮಾರ್ಕ್ ಅನ್ನುವಂಥದ್ದು ಮುಂದೆ ಬರ್ತಾ ಇದೆ. ಹಾಗೆ ಭಾರತ ಮತ್ತು ಡೆನ್ಮಾರ್ಕ್ ಪಾರ್ಟ್ನರ್ ಆಗೋದ್ರ ಮುಖಾಂತರವಾಗಿ ಜಗತ್ತಿಗೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಹೊರಟಿವೆ. ಆಂಬಿಷಿಯಸ್ ಕ್ಲೈಮೇಟ್ ಅಂಡ್ ಸಸ್ಟೈನಬಲ್ ಎನರ್ಜಿ ಗೋಲ್ಸ್ ಅನ್ನ ಡಿಲಿವರ್ ಮಾಡುವಂಥದ್ದು ಪಾಸಿಬಲ್ ಅನ್ನುವಂಥದ್ದನ್ನ ತೋರಿಸುವಂಥದ್ದೇ ಈ ಎರಡರ ಒಂದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಎರಡು ರಾಷ್ಟ್ರಗಳು ಕಮರ್ಷಿಯಲ್ ಅಂಡ್ ಎಕನಾಮಿಕ್ ರಿಲೇಷನ್ಸ್ ಗಳನ್ನ ಕೂಡ ಹೊಂದಿವೆ.
ಡೆನ್ಮಾರ್ಕ್ ಮತ್ತು ಭಾರತದ ನಡುವಿನ ಗೂಡ್ಸ್ ಅಂಡ್ ಸರ್ವಿಸಸ್ಸಿನ ವ್ಯಾಲ್ಯೂ ಅನ್ನುವಂಥದ್ದು 78% ಬಿಲ್ಡ್ ಆಗಿದೆ 2016 ಮತ್ತು 2021 ನಾವು ಕಂಪೇರ್ ಮಾಡಿದಾಗ. ಭಾರತದಿಂದ ಮೇಜರ್ ಆಗಿ ಎಕ್ಸ್ಪೋರ್ಟ್ ಆಗುವಂತ ಐಟಮ್ಸ್ಗಳು ಅಂತ ಅಂದ್ರೆ ಟೆಕ್ಸ್ಟೈಲ್ಸ್, ಆಪರಲ್ಸ್, ಯಾರ್ನ್ಸ್ ರಿಲೇಟೆಡ್, ವೆಹಿಕಲ್ಸ್ ಕಾಂಪೋನೆಂಟ್ಸ್, ಮೆಟಲ್ ಗೂಡ್ಸ್, ಐರನ್ ಅಂಡ್ ಸ್ಟೀಲ್, ಫುಟ್ವೇರ್, ಟ್ರಾವೆಲ್ ಗೂಡ್ಸ್ ಇವುಗಳು. ಹಾಗೇನೆ ಮೇಜರ್ ಡ್ಯಾನಿಶ್ ಎಕ್ಸ್ಪೋರ್ಟ್ಸ್ಗಳು ಏನು ಭಾರತಕ್ಕೆ ಅಂತ ಅಂದ್ರೆ ಮೆಡಿಸಿನಲ್, ಫಾರ್ಮಕ್ಯೂಟಿಕಲ್ ಗೂಡ್ಸ್, ಪವರ್ ಜನರೇಟಿಂಗ್ ಮೆಷಿನರಿ, ಇಂಡಸ್ಟ್ರಿಯಲ್ ಮೆಷಿನರಿ, ಮೆಟಲ್ ವೇಸ್ಟ್ ಅಂಡ್ ಓರ್, ಆರ್ಗ್ಯಾನಿಕ್ ಕೆಮಿಕಲ್ಸ್ ಇವೆಲ್ಲವುಗಳನ್ನ ಡೆನ್ಮಾರ್ಕ್ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇನ್ನ ಕಲ್ಚರಲ್ ಎಕ್ಸ್ಚೇಂಜ್ ನ ವಿಚಾರಕ್ಕೆ ಬಂದ್ರೆ ಭಾರತದ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಏನಿತ್ತು ಇದನ್ನ ಕೋಪನ್ ಹೇಗನ್ ನಲ್ಲೂ ಕೂಡ ಫ್ಲಾಗ್ ಹಾಸ್ಟ್ ಮಾಡೋದ್ರ ಮುಖಾಂತರವಾಗಿ ವೈಬ್ರೆಂಟ್ ಆಗಿ ಆಜಾದಿ ಕಾ ಅಮೃತ ಮಹೋತ್ಸವ್ ಸೆಲೆಬ್ರೇಷನ್ಸ್ ಅನ್ನುವಂಥದ್ದು ಜರುಗಿದೆ. ಲಾರ್ಜ್ ನಂಬರ್ ಆಫ್ ಡಯಸ್ಪೋರಾ ಏನಿದ್ದಾರೆ ಅಲ್ಲಿ ಅದನ್ನ ಅಟೆಂಡ್ ಆಗಿರ್ತಕ್ಕಂಥದ್ದು. ಇನ್ನ ಡೆನ್ಮಾರ್ಕ್ ನಲ್ಲಿರ್ತಕ್ಕಂಥ ಇಂಡಿಯಾದ ಕಮ್ಯುನಿಟಿಯಲ್ಲಿ ಹೆಚ್ಚಿನದಾಗಿ IT ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಅಂಡ್ ಇಂಜಿನಿಯರ್ಸ್ ಗಳನ್ನ ಕಾಣಬಹುದು. ಇಂಪಾರ್ಟೆಂಟ್ ಸ್ಟ್ರೀಟ್ಸ್ ಅಂಡ್ ಪಬ್ಲಿಕ್ ಪ್ಲೇಸಸ್ಗಳು ಕೂಡ ಭಾರತದ ಲೀಡರ್ಸ್ ಗಳಿಂದ ಅಲ್ಲಿ ಹೆಸರಿಡಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗತ್ತೆ. ಗಾಂಧಿ ಪಾರ್ಕ್, ಗಾಂಧಿ ಪ್ಲೇನ್ ಅನ್ನುವಂಥ ಏರಿಯಾ ಅಥವಾ ರೋಡ್ಸ್ ಗಳಾಗಿರಬಹುದು. ಕೋಪನ್ ಹೇಗನ್ ನಲ್ಲಿ ಇದಿರತಕ್ಕಂಥದ್ದು ನೆಹರು ರೋಡ್ ಅಂತ ಹೇಳಿ 6 ಯೂನಿವರ್ಸಿಟಿ ಆರು ಯೂನಿವರ್ಸಿಟಿ ಹತ್ತಿರದಲ್ಲಿ ನೆಹರು ರೋಡ್ ಅನ್ನ ಕೂಡ ನಾವು ಕಾಣಬಹುದಾಗತ್ತೆ. ಮುಂಬರುವಂತಹ ದಿನಗಳಲ್ಲಿ ಮಲ್ಟಿಲ್ಯಾಟ್ರಲ್ ಫೋರಂ ಅಲ್ಲಿ ಕೋಆಪರೇಷನ್ ಅನ್ನ ಎರಡು ರಾಷ್ಟ್ರಗಳು ಎದುರು ನೋಡ್ತಾ ಇವೆ. ಭಾರತ ಮತ್ತು ಡೆನ್ಮಾರ್ಕ್ ಅನ್ನುವಂಥದ್ದು ಶೇರ್ಡ್ ವ್ಯಾಲ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನ, ಡೆಮೋಕ್ರಸಿ, ರೂಲ್ ಆಫ್ ಲಾ ಈ ಎಲ್ಲದರ ವಿಚಾರದಲ್ಲಿ ಒಂದು ಶೇರ್ಡ್ ವ್ಯಾಲ್ಯೂಸ್ ಅನ್ನ ಹೊಂದಿರತಕ್ಕಂಥದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಆರ್ಕ್ಟಿಕ್ ಕೌನ್ಸಿಲ್ ಇವೆಲ್ಲದರ ವಿಚಾರದಲ್ಲಿ ಮಲ್ಟಿಲ್ಯಾಟ್ರಲ್ ಫೋರಾಸ್ಗಳಲ್ಲಿ ಒಂದಕ್ಕೊಂದು ಕೋಆಪರೇಟ್ ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ಹರಿಸುವಂಥದ್ದು. ಹಾಗೆ ಎರಡು ರಾಷ್ಟ್ರಗಳ ಡೆಮೋಕ್ರಸಿಯನ್ನ ಅಡ್ವಾನ್ಸ್ ಮಾಡಲಿಕ್ಕೆ, ಹ್ಯೂಮನ್ ರೈಟ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಮತ್ತೆ ರೂಲ್ ಬೇಸ್ಡ್ ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ ಅನ್ನು ಪ್ರಮೋಟ್ ಮಾಡಲಿಕ್ಕೆ ಅಂತ ಹೇಳಿ ಎರಡು ರಾಷ್ಟ್ರಗಳು ಕೂಡ ಹೆಚ್ಚಿನದಾಗಿ ಕೈ ಜೋಡಿಸುವಂತದನ್ನ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಸ್ಲಿಪ್ಸ್ ಟು 150 ಇನ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಭಾರತದ ಸಂವಿಧಾನ ಅದರ ಅಡಿಯಲ್ಲಿ, ಮೂಲಭೂತ ಹಕ್ಕುಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನ 3rd of May ಆಚರಿಸ್ತೇವೆ ಪ್ರತಿ ವರ್ಷವೂ ಕೂಡ. 20ನೇ ಎಡಿಷನ್ ಆಫ್ ದಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಈ ಒಂದು ದಿನದ ಹಿನ್ನೆಲೆಯಲ್ಲಿ ಈಗ ಪಬ್ಲಿಷ್ ಮಾಡಲಾಗಿದ್ದು, ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅನ್ನುವಂಥದ್ದೇ ಪ್ರಿಲಿಮ್ಸ್ ನಲ್ಲಿ ಅಥವಾ KPSC ಯಲ್ಲಿ ನೇರವಾದ ಪ್ರಶ್ನೆಯಾಗಿ ಬರ್ಬೋದಾಗತ್ತೆ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥ ಒಂದು ಸಂಸ್ಥೆ ಇದನ್ನ ರಿಲೀಸ್ ಮಾಡುವಂಥದ್ದು. ಇದು ನಮಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕು. ಇದಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಆಗಿ ಬರುವಂತ ಯಾವುದೇ ಇಂಡೆಕ್ಸ್ ಆಗಿರ್ಬೋದು ಅದನ್ನ ರಿಲೀಸ್ ಮಾಡುವಂತವ್ರು ಯಾರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂತ ಒಂದು ಏರಿಯಾ ಇದಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಆಲ್ಮೋಸ್ಟ್ ಒಂದಲ್ಲ ಒಂದು ಇಂಡೆಕ್ಸ್ ಅನ್ನ ಕೇಳ್ತಾನೆ ಇರ್ತಾರೆ. ಕೆಲವೊಮ್ಮೆ ಎರಡೆರಡು ಇಂಡೆಕ್ಸ್ ಗಳನ್ನ ಕೇಳಿದ್ದು ಉಂಟು. ಈ ವರ್ಷದ ಈ ಒಂದು ಇಂಡೆಕ್ಸಿನ ಮುಖ್ಯ ಅಂಶ ಏನು ಅಂತ ಅಂದ್ರೆ 180 ರಾಷ್ಟ್ರಗಳ ಪೈಕಿ ಭಾರತವು 150ನೇ ಸ್ಥಾನವನ್ನ ಪಡ್ಕೊಂಡಿದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಅಡಿಯಲ್ಲಿ. ಈ ಇಂಡೆಕ್ಸ್ ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುನ್ನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ನ ಹೈಲೈಟ್ಸ್ ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಯುನೈಟೆಡ್ ನೇಷನ್ ಅನ್ನುವಂಥದ್ದು 1993ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ UNGA ಅನ್ನುವಂಥದ್ದು 1993ರಲ್ಲಿ ಯುನೆಸ್ಕೋಸ್ ಜನರಲ್ ಕಾನ್ಫರೆನ್ಸಿನ ರೆಕಮೆಂಡೇಶನ್ ಆಧಾರದ ಮೇಲೆ ಈ ಒಂದು ಡೇ ಅನ್ನ ಅಂದ್ರೆ ಮೇ 3 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನಾಗಿ ಪ್ರೊಕ್ಲೈಮ್ ಮಾಡುತ್ತೆ. ಈ ಡೇ ಅನ್ನ 1991ರಂದು ವಿಂಡೋಕ್ ಡಿಕ್ಲರೇಷನ್ ಅಂತ ಹೇಳಿ ಯುನೆಸ್ಕೋ ಅನ್ನುವಂಥದ್ದು ಅಡಾಪ್ಟ್ ಮಾಡ್ಕೊಂಡಿತ್ತು. ಅದರ ಒಂದು ರಿಮಾರ್ಕೇಶನ್ ಆಗಿ ಕೂಡ ಈ ದಿನವನ್ನ ನಾವು ನೋಡ್ಬೋದಾಗತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಡೆವಲಪ್ಮೆಂಟ್ ಆಫ್ ಅ ಫ್ರೀ, ಇಂಡಿಪೆಂಡೆಂಟ್ ಅಂಡ್ ಪ್ಲೂರಲಿಸ್ಟಿಕ್ ಪ್ರೆಸ್ ಅನ್ನುವಂಥದ್ರ ಕಡೆಗೆ ಇದು ಗುರಿಯನ್ನ ಹೊಂದಿರತಕ್ಕಂಥದ್ದು. ಅಂದ್ರೆ ಸ್ವಾತಂತ್ರ್ಯವಾದಂತಹ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿರ್ತಕ್ಕಂಥ ಹಾಗೇನೆ ಬಹುತ್ವವಾದವನ್ನ ಸಪೋರ್ಟ್ ಮಾಡುವಂತ ಕುರಿತಾದಂತ ಪ್ರೆಸ್ ಅನ್ನ ಡೆವಲಪ್ ಮಾಡುವಂತದ್ರೆ ಇದರ ಗುರಿಯಾಗಿರ್ತಕ್ಕಂಥದ್ದು. 2022ರ ಪ್ರೆಸ್ ಫ್ರೀಡಮ್ ಡೇ ಏನಿದೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ನ ಥೀಮ್ ಏನು ಅಂತ ಅಂದಾಗ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕು. ಇದೊಂದೇ ವಿಚಾರದ ಕುರಿತಂತೆ ಅಲ್ಲ, ಇನ್ಯಾವುದೇ ಇಂಪಾರ್ಟೆಂಟ್ ಡೇಸ್ ಅನ್ನ ನಾವು ಆಚರಿಸ್ತಾ ಇದ್ರೆ ಅವುಗಳ ಥೀಮ್ಸ್ ಅನ್ನುವಂಥದ್ದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಜರ್ನಲಿಸಂ ಅಂಡರ್ ಡಿಜಿಟಲ್ ಸೀಸ್ ಅನ್ನುವಂಥದ್ದು 2022ರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಮೇ 3ರಂದು ನಾವು ಆಚರಿಸುವಂತ ಈ ದಿನದ ಥೀಮ್ ಆಗಿ ನಾವು ಕಾಣಬಹುದು, ಜರ್ನಲಿಸಂ ಅಂಡರ್ ಡಿಜಿಟಲ್ ಸೀಸ್ ಅನ್ನುವಂಥದ್ದು. ಹಾಗೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದನ್ನ ಪ್ರತಿ ವರ್ಷವೂ ಕೂಡ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅಥವಾ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಈ ಸಂಸ್ಥೆ ಬಿಡುಗಡೆ ಮಾಡ್ತಾ ಬಂದಿದೆ.
2002ರಿಂದಲೂ ಕೂಡ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ಹೊರ ಬರ್ತಾ ಇದೆ. ಬೇಸ್ಡ್ ಈ ಒಂದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥದ್ದು ಪ್ಯಾರಿಸ್ ನಲ್ಲಿ ಬೇಸ್ ಆಗಿರ್ತಕ್ಕಂಥದ್ದು. ರಿಪೋರ್ಟರ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ NGO ಆಗಿದೆ. ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಯುನೈಟೆಡ್ ನೇಷನ್ ಒಟ್ಟಿಗೆ ಯುನೆಸ್ಕೋದೊಟ್ಟಿಗೆ ಹೊಂದಿದೆ. ಹಾಗೆ ಕೌನ್ಸಿಲ್ ಆಫ್ ಯುರೋಪ್ ಅಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ದಿ ಫ್ರಾಂಕೋಫೋನಿ ಇವರೊಟ್ಟಿಗೂ ಕೂಡ ಕನ್ಸಲ್ಟೇಟಿವ್ ಸ್ಟೇಟಸ್ ಅನ್ನ ಇದು ಹೊಂದಿರತಕ್ಕಂಥದ್ದು. ಪ್ರತಿ ವರ್ಷವೂ ಈ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ನೆನಪಿರಬೇಕು. ಯಾಕೆಂದ್ರೆ ಕೆಲವು ರಿಪೋರ್ಟ್ಸ್ಗಳು ವರ್ಷಕ್ಕೆ 2 ಬಾರಿ, ವರ್ಷಕ್ಕೆ 4 ಬಾರಿ ಅಥವಾ 2 ವರ್ಷಕ್ಕೊಮ್ಮೆ ಈ ರೀತಿ ಕೂಡ ಬರುತ್ತೆ. ಇದು ಆನ್ಯುಯಲ್ ರಿಪೋರ್ಟ್ ಅನ್ನುವಂಥದ್ದು ನೆನಪಿರ್ಲಿ. ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ದೇಶಗಳನ್ನ ಮತ್ತು ಒಂದಷ್ಟು ಪ್ರದೇಶಗಳನ್ನ ಅವುಗಳ ಲೆವೆಲ್ ಆಫ್ ಫ್ರೀಡಮ್ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಜರ್ನಲಿಸ್ಟ್ಗೆ ಎಷ್ಟು ಅವೈಲಬಲ್ ಇದೆ ಅನ್ನುವಂಥದ್ರ ಆಧಾರದ ಮೇಲೆ ಇದು ರ್ಯಾಂಕಿಂಗ್ ಅನ್ನ ನೀಡ್ತಾ ಹೋಗುತ್ತೆ. ಆದ್ರೆ ಇದು ಕ್ವಾಲಿಟಿ ಆಫ್ ಜರ್ನಲಿಸಮಿನ ಇಂಡಿಕೇಟರ್ ಅಲ್ಲ. ಇದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಇಲ್ಲಿ ಜರ್ನಲಿಸಂ ಪತ್ರಿಕೋದ್ಯಮದ ಗುಣಮಟ್ಟವನ್ನ ಇಲ್ಲಿ ಅಳಿತಾ ಇಲ್ಲ, ಬದಲಾಗಿ ಪತ್ರಿಕೋದ್ಯಮಿಗಳಿಗೆ ಇರುವಂತ ಒಂದು ಸ್ವಾಯತ್ತತೆ ಅಥವಾ ಒಂದು ಸ್ವಾತಂತ್ರ್ಯದ ಕುರಿತಂತೆ ಇದು ಮಾತನಾಡುವಂಥದ್ದು. ಹಾಗೆ ಸ್ಕೋರಿಂಗ್ ಕ್ರೈಟೀರಿಯಾ ಯಾವ ಬೇಸಿಸ್ ನಲ್ಲಿ ಇರುತ್ತೆ ಅಂತ ಅಂದ್ರೆ 0 to 100 ನಲ್ಲಿ ಈ ಸ್ಕೋರ್ ಅನ್ನುವಂಥದ್ದು ರೇಂಜ್ ಆಗಿರುತ್ತೆ. 100 ಬೆಸ್ಟ್ ಪಾಸಿಬಲ್ ಸ್ಕೋರ್ ಆಗಿರುತ್ತೆ. ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಪಡ್ಕೊಂಡಂತೆ ಹೈಯೆಸ್ಟ್ ರ್ಯಾಂಕಿಂಗ್, ಒಳ್ಳೆ ರ್ಯಾಂಕಿಂಗ್ ಅನ್ನ ನಾವು ಪಡ್ಕೊಳ್ತಾ ಹೋಗ್ತೇವೆ. ಇನ್ನು ಎವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಅಥವಾ ಟೆರಿಟರಿಯ ಸ್ಕೋರ್ ಅನ್ನುವಂಥದ್ದು 5 ಕಂಟೆಕ್ಸ್ಚುಯಲ್ ಇಂಡಿಕೇಟರ್ಸ್ ಗಳ ಆಧಾರದ ಮೇಲೆ ಎವ್ಯಾಲ್ಯೂಯೇಟ್ ಆಗುತ್ತೆ. ಒಂದು ಪೊಲಿಟಿಕಲ್ ಕಂಟೆಕ್ಸ್ಟ್, ಮತ್ತೊಂದು ಲೀಗಲ್ ಫ್ರೇಮ್ವರ್ಕ್, ಮತ್ತೊಂದು ಎಕನಾಮಿಕ್ ಕಂಟೆಕ್ಸ್ಟ್, ಮತ್ತೊಂದು ಸೋಚಿಯೋ ಕಲ್ಚರಲ್ ಕಂಟೆಕ್ಸ್ಟ್, ಹಾಗೆ ಸೇಫ್ಟಿ. ಈ 5 ಕಂಟೆಕ್ಸ್ಚುಯಲ್ ಇಂಡಿಕೇಟರ್ಸ್ ಗಳಿಂದ ಈ ಒಂದು ರ್ಯಾಂಕಿಂಗ್ ಅನ್ನ ನೀಡ್ತಾ ಹೋಗ್ತಾರೆ. ಹೈಲೈಟ್ಸ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ವರ್ಲ್ಡ್ ಅನ್ನ ನಾವು ನೋಡೋದಾದ್ರೆ ಈ ಒಂದು ರಿಪೋರ್ಟ್ ನ ಪ್ರಕಾರ 2-fold ಇನ್ಕ್ರೀಸ್ ಅನ್ನ ಪೋಲರೈಸೇಷನ್ ನಲ್ಲಿ ಇವತ್ತು ಕಾಣಬಹುದಾಗಿದೆ. ಇನ್ಫಾರ್ಮೇಶನ್ ಕಾವೋಸ್ ನಿಂದ ಈ ರೀತಿ ಪೋಲರೈಸೇಷನ್ ಅನ್ನುವಂಥದ್ದು ಆಂಪ್ಲಿಫೈ ಆಗ್ತಾ ಇದೆ. ಮೀಡಿಯಾ ಪೋಲರೈಸೇಷನ್ ಅನ್ನುವಂಥದ್ದು ಕಂಟ್ರೀಸ್ ಒಳಗಡೆನೆ ಡಿವಿಷನ್ಸ್ ಗೆ ಫ್ಯೂಯಲ್ ಅನ್ನ ಮಾಡ್ತಾ ಇದೆ. ಹಾಗೇನೆ ಪೋಲರೈಸೇಷನ್ ಬಿಟ್ವೀನ್ ದಿ ಕಂಟ್ರೀಸ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಈ ರಿಪೋರ್ಟ್ ಹೊರತಂದಿರ್ತಕ್ಕಂಥದ್ದು. ರ್ಯಾಂಕಿಂಗ್ ಆಫ್ ಕಂಟ್ರೀಸ್ ಗಳನ್ನ ನಾವು ನೋಡೋದೇ ಆದ್ರೆ ಟಾಪ್ ಅಂಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ವಿಚಾರದಲ್ಲಿ ನಾರ್ವೆ ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಳ್ಳುತ್ತೆ, ಸೆಕೆಂಡ್ ಪ್ಲೇಸ್ ಅನ್ನ ಡೆನ್ಮಾರ್ಕ್ ಪಡ್ಕೊಳ್ಳುತ್ತೆ, ಥರ್ಡ್ ಪ್ಲೇಸ್ ಅನ್ನ ಸ್ವೀಡನ್, ಫೋರ್ತ್ ಪ್ಲೇಸ್ ಅನ್ನ ಎಸ್ಟೋನಿಯಾ, ಫಿಫ್ತ್ ಪ್ಲೇಸ್ ಅನ್ನ ಫಿನ್ಲ್ಯಾಂಡ್ ಪಡ್ಕೊಳ್ಳುತ್ತೆ. ನಾವು ನಿನ್ನೆ ಅಷ್ಟೇ ಡಿಸ್ಕಸ್ ಮಾಡ್ತಾ ತಿಳಿಸಿದ್ವಿ. ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾರ್ಡಿಕ್ ಕಂಟ್ರೀಸ್ ಗಳ ಬಗ್ಗೆ ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ನಾನು ತಿಳಿಸಿದೆ. ನಾರ್ಡಿಕ್ ಕಂಟ್ರೀಸ್ ಗಳು ಅಂತ ಅಂದಾಗ ಡೆನ್ಮಾರ್ಕ್ ಇವೆಲ್ಲವೂ ಕೂಡ ಅದರ ಭಾಗವಾಗಿದ್ದು ಇವುಗಳು ಆಲ್ಮೋಸ್ಟ್ ಸಾಕಷ್ಟು ಇಂಡೆಕ್ಸ್ ಗಳಲ್ಲಿ ಪ್ರಥಮ, ದ್ವಿತೀಯ ಈ ರೀತಿಯ ಸ್ಥಾನಗಳನ್ನೇ ಪಡಿತಾ ಇರುತ್ತೆ ಅಂತ ಹೇಳಿ. ಅಷ್ಟು ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಅಲ್ಲಿ ಫಾಲೋ ಮಾಡ್ತಾರೆ. ಇದರಿಂದಾಗಿ ನಾವು ಅಲ್ಲಿಂದ ಕಲಿಬೇಕಾದಂಥದ್ದು ಬಹಳಷ್ಟು ಇರುತ್ತೆ ಅನ್ನುವಂಥದ್ದು. ಹಾಗೆ ನಾರ್ತ್ ಕೊರಿಯಾ ಅನ್ನುವಂಥದ್ದು 180ನೇ ಸ್ಥಾನವನ್ನ ಅಂದ್ರೆ ಕಡೆಯ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ರಷ್ಯಾ 155ನೇ ಸ್ಥಾನವನ್ನ ಪಡ್ಕೊಂಡಿದೆ. ಭಾರತ 150ನೇ ಸ್ಥಾನ ಅನ್ನುವಂಥದ್ದು ರಷ್ಯಾಗಿಂತ ಬಹಳ ಬೆಟರ್ ಆಗಿ ಏನಿಲ್ಲ ಅನ್ನುವಂಥದ್ದನ್ನ ಕಾಣಬಹುದು. ಇಂಡಿಯಾದ ನೈಬರ್ಸ್ ಗಳಲ್ಲಿ ನಾವು ನೋಡಿದಾಗ ನೇಪಾಳ ಅನ್ನುವಂಥದ್ದು 30 ಪಾಯಿಂಟ್ಸ್ ಗಳಷ್ಟು ಹೆಚ್ಚಿನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ 76ನೇ ಸ್ಥಾನವನ್ನ ನೇಪಾಳ ಪಡ್ಕೊಂಡಿದೆ. ಪಾಕಿಸ್ತಾನವನ್ನ 157ನೇ ಸ್ಥಾನದಲ್ಲಿ ಈ ಇಂಡೆಕ್ಸ್ ಇರಿಸಿರ್ತಕ್ಕಂಥದ್ದು. ಶ್ರೀಲಂಕಾ 146th ರ್ಯಾಂಕ್, ಬಾಂಗ್ಲಾದೇಶ್ 162nd ರ್ಯಾಂಕ್, ಮಯನ್ಮಾರ್ 176th ರ್ಯಾಂಕ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಚೈನಾವು 175ನೇ ಸ್ಥಾನವನ್ನ ಪಡ್ಕೊಂಡಿದೆ. ನಮ್ಮ ನೈಬರಿಂಗ್ ಕಂಟ್ರೀಸ್ ಗಳಿಗೆ ಹೋಲಿಕೆ ಮಾಡಿದಾಗ ಶ್ರೀಲಂಕಾವನ್ನ ಹೊರತುಪಡಿಸಿ ಭಾರತ ಒಂದು ಬೆಸ್ಟ್ ಪ್ಲೇಸ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ಈ ಒಂದು ಇಂಡೆಕ್ಸ್ ನಮಗೆ ತೋರಿಸುತ್ತೆ. ಆದ್ರೆ ಉದಾಹರಣೆಗೆ HDI ನಂತ ಬೇರೆ ಬೇರೆ ಇಂಡೆಕ್ಸ್ ಗಳನ್ನ ತಗೊಂಡಾಗ ಆದಷ್ಟು ನಮ್ಮ ನೇಬರಿಂಗ್ ಕಂಟ್ರೀಸ್ಗಳು ನಮಗಿಂತಲೂ ಕೂಡ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಆದ್ರೆ ಈ ಇಂಡೆಕ್ಸ್ ನಲ್ಲಿ ನೇಬರಿಂಗ್ ಕಂಟ್ರೀಸ್ ಗಳಿಗಿಂತಲೂ ಕೂಡ ಶ್ರೀಲಂಕಾವನ್ನ ಹೊರತುಪಡಿಸಿ ಭಾರತ ಕ್ವೈಟ್ ಅ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದೆ. ಆದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡಿದಾಗ 180ರಲ್ಲಿ 150 ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಇದು ಒಳ್ಳೆ ರ್ಯಾಂಕಿಂಗ್ ಅಲ್ಲ. ಹಾಗಾದ್ರೆ ಭಾರತದ ಪರ್ಫಾರ್ಮೆನ್ಸ್ ನ ಬಗ್ಗೆ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಈ ಹಿಂದಿನ ವರ್ಷದಲ್ಲಿ ಭಾರತ 142ನೇ ಸ್ಥಾನವನ್ನ ಪಡ್ಕೊಂಡಿತ್ತು. ಆದ್ರೆ ಈಗ 8 ಸ್ಥಾನಗಳಷ್ಟು ಕುಸಿತವನ್ನ 2022ರಲ್ಲಿ ಕಂಡಿರ್ತಕ್ಕಂಥದ್ದು. ಇಂಡಿಯಾದ ಪೊಸಿಷನ್ ಅನ್ನುವಂಥದ್ದು ಕನ್ಸಿಸ್ಟೆಂಟ್ಲಿ ಫಾಲ್ ಆಗ್ತಾ ಇದೆ 2016ರಿಂದ. ಈ ರೀತಿಯ ಒಂದು ಅಂಶಗಳು ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಪರೀಕ್ಷಾ ದೃಷ್ಟಿಯಲ್ಲಿ. ಯಾಕೆಂದ್ರೆ ಒಂದೇ ಸ್ಟೇಟ್ಮೆಂಟ್ ನಲ್ಲಿ ಇದನ್ನ ನೀಡ್ತಾ ಹೋಗ್ಬೋದು. 8 ಸ್ಥಾನಗಳಷ್ಟು ಕುಸಿತವನ್ನ ಈ ಬಾರಿ ಕಂಡಿರೋದ್ರಿಂದ ಈ ಒಂದು ಇಂಡೆಕ್ಸ್ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಬಹುದು. 142ರಿಂದ 150ಕ್ಕೆ ಬಂದು ತಲುಪಿದ್ದೇವೆ. ಹಾಗಾದ್ರೆ ಈ ಹಿಂದಿನ ಅಂದ್ರೆ 2016ರಿಂದಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಈ ಇಂಡೆಕ್ಸ್ ನಲ್ಲಿ ಭಾರತದ ಪೊಸಿಷನ್ ಅನ್ನುವಂಥದ್ದು ಫಾಲ್ ಆಗ್ತಿದೆ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಆಗಿ ಬಂದಾಗ ಅದು ಸರಿ ಇದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. 2016ರಲ್ಲಿ 133ನೇ ಸ್ಥಾನವನ್ನ ಭಾರತ ಪಡೆದಿತ್ತು. ಆಗಿನಿಂದಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಫಾಲ್ ಆಗ್ತಾ ಇವತ್ತು 150ನೇ ಸ್ಥಾನವನ್ನ 180 ರಾಷ್ಟ್ರಗಳ ಪೈಕಿ ಇದು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಫಾಲ್ ಇನ್ ರ್ಯಾಂಕಿಂಗ್ ಆಗೋದಕ್ಕೆ ರೀಸನ್ಸ್ ಗಳೇನು ಅಂತ ಅಂದ್ರೆ
ವೈಲೆನ್ಸ್ ಅಗೇನ್ಸ್ಟ್ ಜರ್ನಲಿಸ್ಟ್ಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಪೊಲಿಟಿಕಲಿ ಪಾರ್ಟಿಸನ್ ಮೀಡಿಯಾ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಫಾಲ್ ಆಗೋದಕ್ಕೆ ಮುಖ್ಯ ಕಾರಣಗಳು ಗವರ್ಮೆಂಟ್ ನಿಂದ ಪ್ರೆಷರ್ ಬರ್ತಾ ಇದೆ ಮೀಡಿಯಾದ ಮೇಲೆ. ಇನ್ಕ್ರೀಸಿಂಗ್ಲಿ ಅಥಾರಿಟೇರಿಯನ್ ಅಥವಾ ನ್ಯಾಷನಲಿಸ್ಟ್ ಗವರ್ಮೆಂಟ್ಸ್ಗಳು ಭಾರತದಲ್ಲಿ ಇವತ್ತು ಕಾಣಸಿಗ್ತಾ ಇವೆ. ಹಾಗೇನೆ ಫಾಲ್ಟ್ಸ್ ಗಳನ್ನ ಪಾಲಿಸಿ ಫ್ರೇಮ್ವರ್ಕ್ ನಲ್ಲೂ ಕೂಡ ನಾವು ಕಾಣಬಹುದು. ಇಂಡಿಯಾ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಕಂಟ್ರೀಸ್ ಫಾರ್ ಮೀಡಿಯಾ ಪರ್ಸನ್ಸ್ ಅಂತ ಕೂಡ ಕೆಲವು ಕಡೆ ಗುರುತಿಸ್ಕೊಳ್ತಾ ಇದೆ. ಒಂದು ರಿಪೋರ್ಟ್ ನ ಪ್ರಕಾರ ಇಂಡಿಯಾ ಅನ್ನುವಂಥದ್ದು ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಕಂಟ್ರೀಸ್ ಫಾರ್ ಮೀಡಿಯಾ ಪರ್ಸನ್ಸ್ ಅಂತ ಹೇಳಿ ಅದು ತಿಳಿಸ್ತಾ ಇದೆ. ಹಾಗೆ ಕಾಶ್ಮೀರ್ ಇಶ್ಯೂ ಬಂದಾಗ ಕೂಡ ವರಿಸಿಮ್ ಆಗಿ ಈ ಸಿಚುಯೇಷನ್ ಅನ್ನುವಂಥದ್ದು ಇದ್ದಂಥದ್ದು. ರಿಪೋರ್ಟರ್ಸ್ ಗಳನ್ನ ಪೊಲೀಸ್ ಮತ್ತು ಪ್ಯಾರಾಮಿಲಿಟರೀಸ್ಗಳು ಹ್ಯಾರಾಸ್ ಮಾಡೋದನ್ನ ಕೂಡ ನಾವು ಅಲ್ಲಿ ಕಾಣಬಹುದಾಗಿತ್ತು. ಎಲ್ಲದರ ಹಿನ್ನೆಲೆಯಲ್ಲಿ ಭಾರತದ ಸ್ಥಾನಮಾನ ಅನ್ನುವಂಥದ್ದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಕುಸಿತವನ್ನ ಕಂಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಎಂಬ್ರಾಯ್ಲಿಂಗ್ ಟ್ರಾನ್ಸ್ನಿಸ್ಟ್ರಿಯಾ ಇನ್ ದ ರಷ್ಯಾ ಉಕ್ರೇನ್ ವಾರ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಯಾತಕ್ಕೆ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಒಂದು ಟೈನಿ ಬ್ರೇಕ್ ಅವೇ ರೀಜನ್ ಆಗಿದೆ. ಉಕ್ರೇನ್ ಮತ್ತು ರಷ್ಯಾಗೆ ಒಂದು ಉಕ್ರೇನಿನ ಈ ಒಂದು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಿರ್ತಕ್ಕಂಥ ವಾರ್ನಲ್ಲಿ ರಷ್ಯಾಗೆ ಈ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥ ಒಂದು ರೀಜನ್ ಅನ್ನುವಂಥದ್ದು ಉಕ್ರೇನ್ನ ಮೇಲೆ ದಾಳಿ ಮಾಡೋದಕ್ಕೆ ಇನ್ನಷ್ಟು ನೆರವಾಗುವಂತ ಒಂದು ರೀಜನ್ ಆಗ್ಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದರ ಬಗೆಗೆ ನಾವಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಯುದ್ಧ ಅನ್ನುವಂಥದ್ದು 2 ತಿಂಗಳನ್ನ ಕಂಪ್ಲೀಟ್ ಮಾಡಿದೆ. ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥ ಒಂದು ಟೈನಿ ಬ್ರೇಕ್ ಅವೇ ರೀಜನ್ ಅನ್ನುವಂಥದ್ದು ಮಾಲ್ಡೋವಾಗೆ ಬಿಲಾಂಗಿಂಗ್ ಆಗಿದೆ. ಈ ಒಂದು ರೀಜನ್ ಅನ್ನುವಂಥದ್ದು ರಷ್ಯಾದ ಕಂಟ್ರೋಲ್ ನಲ್ಲಿ ಇದ್ದರೆ ಇನ್ನಷ್ಟು ರಿಸ್ಕ್ ಗಳಾಗುತ್ತೆ. ಈ ಒಂದು ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅನ್ನೋದ್ರ ಕುರಿತಂತೆ ಟ್ರಾನ್ಸ್ನಿಸ್ಟ್ರಿಯಾದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದೊಂದು ಡಿಫ್ಯಾಕ್ಟೋ ಸ್ಟೇಟ್ ಆಗಿದೆ. ಮಾಲ್ಡೋವಾ ತನ್ನ ಒಂದು ವೆಸ್ಟ್ ನಲ್ಲಿ ಇದೆ, ಹಾಗೇನೆ ಉಕ್ರೇನ್ ಅನ್ನುವಂಥದ್ದು ಈಸ್ಟ್ ನಲ್ಲಿದೆ. ಈ ರೀತಿ ಇರ್ತಕ್ಕಂಥ ಒಂದು ರೀಜನ್ ಇದನ್ನ ಇಲ್ಲಿ ನಾವು ಮ್ಯಾಪ್ ನಲ್ಲಿ ಕಾಣಬಹುದಾಗತ್ತೆ. ಹಾಗೇನೆ ಟ್ರಾನ್ಸ್ನಿಸ್ಟ್ರಿಯಾದ ಹಿಸ್ಟ್ರಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೋವಿಯತ್ ಯೂನಿಯನ್ನ ರೆಮ್ನೆಂಟ್ ಅಂತಾನೆ ಇದನ್ನ ಡಿಸ್ಕ್ರೈಬ್ ಮಾಡಲಾಗುತ್ತೆ. ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಮಾಲ್ಡೋವಾದಿಂದ ಇಂಡಿಪೆಂಡೆನ್ಸ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿತ್ತು ಸೋವಿಯತ್ ಯೂನಿಯನ್ ಅನ್ನುವಂಥದ್ದು ಬ್ರೇಕಪ್ ಆದ ತಕ್ಷಣದಲ್ಲಿ. ಆದ್ರೆ ಮಾಲ್ಡೋವನ್ ಟ್ರೂಪ್ಸ್ ಅನ್ನುವಂಥದ್ದು 1990ರಿಂದ 92ರ ಸಂದರ್ಭದಲ್ಲಿ ಈ ಒಂದು ಟೆರಿಟರಿಯನ್ನ ತಗೊಳ್ಳೋದಕ್ಕೆ ಅಂತ ಹೇಳಿ ಅಟೆಂಪ್ಟ್ ಮಾಡಿದಂತ ಸಂದರ್ಭದಲ್ಲಿ ಟ್ರಾನ್ಸ್ನಿಸ್ಟ್ರಿಯಾ ಇಲ್ಲಿ ಇದನ್ನ ರೆಸಿಸ್ಟ್ ಮಾಡೋದಕ್ಕೆ ಕಾರಣ ಆಯ್ತು. ಯಾಕೆಂದ್ರೆ ರಷ್ಯನ್ ಸೋಲ್ಜರ್ಸ್ಗಳು ಟ್ರಾನ್ಸ್ನಿಸ್ಟ್ರಿಯಾದಲ್ಲಿ ಇದ್ದಂಥವ್ರು ಇದಕ್ಕೆ ಹೆಲ್ಪ್ ಮಾಡಿದ್ರಂತ ಹಿನ್ನೆಲೆಯಲ್ಲಿ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಆಗೋದಕ್ಕೆ ಸಾಧ್ಯ ಆಯ್ತು. ಆದ್ರೂ ಕೂಡ ಇವತ್ತು ಸಾಕಷ್ಟು ಕಂಟ್ರೀಸ್ಗಳು ಮಾಲ್ಡೋವಾದ ಭಾಗವಾಗಿಯೇ ಟ್ರಾನ್ಸ್ನಿಸ್ಟ್ರಿಯಾವನ್ನ ಕನ್ಸಿಡರ್ ಮಾಡುತ್ತೆ. ಆದ್ರೆ ರಷ್ಯಾ ಕೂಡ ಈ ಒಂದು ಟ್ರಾನ್ಸ್ನಿಸ್ಟ್ರಿಯಾ ಭಾಗವನ್ನ ಇಂಡಿಪೆಂಡೆಂಟ್ ಅಂತ ಹೇಳಿ ರೆಕಗ್ನೈಸ್ ಮಾಡಿಲ್ಲದೆ ಇರತಕ್ಕಂಥದ್ದು. ಮೋಸ್ಟ್ ಟ್ರಾನ್ಸ್ನಿಸ್ಟ್ರಿಯನ್ಸ್ಗಳು ಈಗ ಡ್ಯೂಯಲ್ ಸಿಟಿಸನ್ಶಿಪ್ ಅನ್ನ ಹೊಂದಿವೆ. ಒಂದು ರಷ್ಯಾ ಮತ್ತೊಂದು ಟ್ರಾನ್ಸ್ನಿಸ್ಟ್ರಿಯಾದು ಅಥವಾ ಟ್ರಿಪಲ್ ಸಿಟಿಸನ್ಶಿಪ್ ಅನ್ನ ಕೂಡ ಹೊಂದಿವೆ. ಮಾಲ್ಡೋವಾ, ಟ್ರಾನ್ಸ್ನಿಸ್ಟ್ರಿಯಾ ಮತ್ತು ರಷ್ಯಾ 3ರ ಸಿಟಿಸನ್ಶಿಪ್ ಅನ್ನ ಕೂಡ ಹೊಂದಿರತಕ್ಕಂಥದ್ದು. ಇದರ ಒಂದು ಎಕಾನಮಿ ಅನ್ನುವಂಥದ್ದು ರಷ್ಯಾದ ಮೇಲೆ ತನ್ನ ಸಬ್ಸಿಡೀಸ್ಗಳು ಮತ್ತು ಫ್ರೀ ಗ್ಯಾಸ್ಗಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಟ್ರಾನ್ಸ್ನಿಸ್ಟ್ರಿಯಾದಲ್ಲಿ ತನ್ನದೇ ಆದಂತ ಒಂದು ಸ್ವಂತ ಗವರ್ಮೆಂಟ್ ಇದೆ. ಅದು ಪ್ರೋ ರಷ್ಯನ್ ಗವರ್ಮೆಂಟ್ ಆಗಿರ್ತಕ್ಕಂಥದ್ದು. ಪಾರ್ಲಿಮೆಂಟ್, ಆರ್ಮ್ಡ್ ಫೋರ್ಸ್, ಕಾನ್ಸ್ಟಿಟ್ಯೂಷನ್, ಫ್ಲಾಗ್, ಆಂಥಮ್ ಇವೆಲ್ಲವನ್ನ ಹೊಂದಿದೆ. ಆದ್ರೆ ಇಲ್ಲಿನ ಸರ್ಕಾರ ಪ್ರೋ ರಷ್ಯನ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. 2006ರಲ್ಲಿ ಒಂದು ರೆಫರೆಂಡಮ್ ಅನ್ನುವಂಥದ್ದು ಹೆಲ್ಡ್ ಆಗುತ್ತೆ. ಇಲ್ಲಿ ಟ್ರಾನ್ಸ್ನಿಸ್ಟ್ರಿಯನ್ಸ್ಗಳು 97% ಈ ಮಂದಿ ಫ್ಯೂಚರ್ ಅಲ್ಲಿ ರಷ್ಯಾದೊಟ್ಟಿಗೆ ಇಂಟಿಗ್ರೇಷನ್ ಅನ್ನ ಆಗೋದಕ್ಕೆ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಓಟನ್ನ ಮಾಡಿರ್ತಕ್ಕಂಥದ್ದು. ಕ್ರಿಮಿಯಾದೊಟ್ಟಿಗೆ ಕ್ರಿಮಿಯಾದ ಅನೆಕ್ಸೇಷನ್ ಆದ ನಂತರದಲ್ಲಿ ಟ್ರಾನ್ಸ್ನಿಸ್ಟ್ರಿಯಾದ ಗವರ್ಮೆಂಟ್ ಅನ್ನುವಂಥದ್ದು ರಷ್ಯಾದೊಟ್ಟಿಗೆ ಅಬ್ಸರ್ವ್ ಆಗೋದಕ್ಕೆ ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ನಿಸ್ಟ್ರಿಯಾ ಏನು ರಷ್ಯಾಕ್ಕೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಇದರ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಅನ್ನುವಂಥದ್ದು ಬಹುಮುಖ್ಯವಾಗುತ್ತೆ. ರಷ್ಯಾ ಉಕ್ರೇನಿನ ಮೇಲೆ ಮುಂದಿನ ಹಂತದಲ್ಲಿ ಯುದ್ಧವನ್ನ ಇದು ಮುಂದುವರಿಸೋದೇ ಆದ್ರೆ ವೆಸ್ಟ್ ನಲ್ಲೂ ಕೂಡ ಸಾಕಷ್ಟು ಫಿಯರ್ಸ್ಗಳು ಇದೆ. ಉಕ್ರೇನ್ ನ ವಿಚಾರದಲ್ಲಿ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಒಂದು ಸ್ಟೇಜಿಂಗ್ ಗ್ರೌಂಡ್ ಆಗ್ಬಹುದು ರಷ್ಯಾಕ್ಕೆ ಅಂತ ಹೇಳಿ. ಮತ್ತು ರಷ್ಯಾ ಅನ್ನುವಂಥದ್ದು ಟ್ರಾನ್ಸ್ನಿಸ್ಟ್ರಿಯಾವನ್ನ ಬಳಕೆ ಮಾಡಿಕೊಂಡು ಸೌತ್ ವೆಸ್ಟರ್ನ್ ಕಾರ್ನರ್ ಆಫ್ ಉಕ್ರೇನ್ ಅನ್ನ ಕೂಡ ಕಟ್ ಆಫ್ ಮಾಡಬಹುದು ಅನ್ನುವಂಥದ್ದು. ಇದರಿಂದ ರಷ್ಯನ್ ಇಂಟರ್ವೆನ್ಷನ್ ಅನ್ನುವಂಥದ್ದು ಮಾಲ್ಡೋವಾದ ಒಳಗೆ ಕೂಡ ಡೈರೆಕ್ಟ್ ಆಗಬಹುದು ಅನ್ನುವಂಥದ್ದು. ಈ ರೀತಿ ಮಾಲ್ಡೋವಾದ ಭಾಗ ಅಂತ ಹೇಳಿ ಹಲವಾರು ಕಂಟ್ರೀಸ್ಗಳು ಇದನ್ನ ಗುರುತಿಸಿದ್ರು ಕೂಡ ಟ್ರಾನ್ಸ್ನಿಸ್ಟ್ರಿಯಾ ತನ್ನದೇ ಆದಂತ ಒಂದು ಸ್ವಂತ ಗವರ್ಮೆಂಟ್ ಅನ್ನ, ಅದು ಪ್ರೋ ರಷ್ಯನ್ ಗವರ್ಮೆಂಟ್ ಅನ್ನ ಹೊಂದಿದೆ. ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ರಷ್ಯನ್ ಕಂಟ್ರೋಲ್ ನ ಅಡಿಯಲ್ಲಿ ಬಂತು ಅಂತ ಅಂದ್ರೆ ಇಟ್ ವಿಲ್ ಎನೇಬಲ್ ರಷ್ಯಾ, ಯಾತಕ್ಕೆ ರಷ್ಯನ್ ಕಂಟ್ರೋಲ್ಡ್ ಕಾರಿಡಾರ್ ಅನ್ನ ಉಕ್ರೇನ್ಸ್ ಬ್ಲಾಕ್ ಸಿ ಕೋಸ್ಟ್ ನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ರಷ್ಯಾವನ್ನ ಎನೇಬಲ್ ಮಾಡುತ್ತೆ. ಟ್ರಾನ್ಸ್ನಿಸ್ಟ್ರಿಯಾ ಕಂಪ್ಲೀಟ್ ಆಗಿ ರಷ್ಯನ್ ಕಂಟ್ರೋಲ್ ನಲ್ಲಿ ಇದ್ದಿದ್ದೆ ಆದ್ರೆ
ರಷ್ಯಾ ಏನಾದ್ರೂ ಬ್ಲ್ಯಾಕ್ ಸಿ ಪಾರ್ಟ್ ಆಫ್ ಒಡೆಸ್ಸಾವನ್ನ ಟ್ರಾನ್ಸ್ನಿಸ್ಟ್ರಿಯಾದೊಟ್ಟಿಗೆ ಲಿಂಕ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗಿದ್ದೆ ಆದ್ರೆ ರೆಸ್ಟ್ ಆಫ್ ಉಕ್ರೇನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಲ್ಯಾಂಡ್ ಲಾಕ್ ಆಗುತ್ತೆ. ಮಾಲ್ಡೋವಾ ಕೂಡ ಇಲ್ಲಿ ಭಯ ಪಡ್ತಾ ಇದೆ. ಏನಂತಂದ್ರೆ ರಷ್ಯಾ ಒಂದ್ ವೇಳೆ ಟ್ರಾನ್ಸ್ನಿಸ್ಟ್ರಿಯಾವನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳೋದೇ ಆದ್ರೆ ಮಾಲ್ಡೋವಾದ ಮೇಲೂ ಕೂಡ ಅಟ್ಯಾಕ್ ಮಾಡ್ಕೊಳ್ಳೋದಕ್ಕೆ ಟ್ರಾನ್ಸ್ನಿಸ್ಟ್ರಿಯಾವನ್ನ ಬಳಕೆ ಮಾಡ್ಕೊಳ್ಳಬಹುದು. ಯಾಕೆಂತಂದ್ರೆ ಮಾಲ್ಡೋವಾವನ್ನ ತನ್ನ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ನ ಅಡಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ರಷ್ಯಾ ಕಾಯ್ತಾ ಇದೆ. ಹಾಗಾಗಿ ಮಾಲ್ಡೋವಾಕ್ಕೂ ಕೂಡ ಇದರಿಂದ ಭಯ ಇರ್ತಕ್ಕಂಥದ್ದು. ಮಾಲ್ಡೋವಾ ಅನ್ನುವಂಥದ್ದು ಯುರೋಪಿಯನ್ ಯೂನಿಯನ್ನಿನ ಮೆಂಬರು ಅಲ್ಲ, ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನಿನ ಮೆಂಬರು ಅಲ್ಲದೆ ಇರ್ತಕ್ಕಂಥದ್ದು ನಮಗೆ ನೆನಪಿರ್ಲಿ. ಹಾಗಾಗಿ ಲಿಟಲ್ ಚಾನ್ಸ್ ಆಫ್ ನ್ಯಾಟೋ ಕಮಿಂಗ್ ಟು ಇಟ್ಸ್ ರೆಸ್ಕ್ಯೂ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ನ್ಯಾಟೋ ಮಾಲ್ಡೋವಾದ ರೆಸ್ಕ್ಯೂ ಬರುತ್ತೆ ಅನ್ನೋದ್ರಲ್ಲಿ ಸಾಕಷ್ಟು ಕಡಿಮೆ ಚಾನ್ಸ್ ಇದೆ, ಯಾಕೆಂದ್ರೆ ಇದು ನ್ಯಾಟೋ ಸದಸ್ಯ ಅಲ್ಲದೆ ಇರ್ತಕ್ಕಂಥದ್ದು. ಹಾಗೆಯೇ ನೆರೆಹೊರೆಯ ರಾಷ್ಟ್ರಗಳೊಟ್ಟಿಗೆ ಬಾರ್ಡರ್ ಡಿಸ್ಪ್ಯೂಟ್ಸ್ ಗಳನ್ನ ಹೊಂದಿರತಕ್ಕಂಥ ಕಂಟ್ರೀಸ್ ಗಳಿಗೆ ನ್ಯಾಟೋ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ತನ್ನ ಮೆಂಬರ್ಶಿಪ್ ಅನ್ನ ನೀಡದೇ ಇರ್ತಕ್ಕಂಥದ್ದು ಕೂಡ ಒಂದು ರೀಸನ್ ಆಗುತ್ತೆ. ಹಾಗಾಗಿ ಮಾಲ್ಡೋವಾದ ನೆರವಿಗೆ ನ್ಯಾಟೋ ಬರುತ್ತೆ ಅನ್ನುವಂಥದ್ದು ಖಂಡಿತ ಆಗೋದಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಾಲ್ಡೋವಾ ಅನ್ನುವಂಥದ್ದು ರಷ್ಯಾ ತನ್ನ ಮೇಲೂ ಕೂಡ ಎಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಭಯದಲ್ಲಿ ಇದೆ. ರಷ್ಯಾದ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅನ್ನು ಹೆಚ್ಚುಗೊಳಿಸಿಕೊಳ್ಳೋದಕ್ಕೆ ಕಾದಿದೆ ರಷ್ಯಾ ಅನ್ನುವಂಥದ್ದು ಮಾಲ್ಡೋವಾದ ಒಂದು ಭೀತಿಗೆ ಕಾರಣ ಆಗಿದೆ. ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಮಾಲ್ಡೋವಾದ ಭಾಗವೇ ಅಂತ ಹೇಳಿ ಹಲವಾರು ಕಂಟ್ರೀಸ್ಗಳು ಗುರುತಿಸುತ್ತೆ. ರಷ್ಯಾ ಕೂಡ ಟ್ರಾನ್ಸ್ನಿಸ್ಟ್ರಿಯಾವನ್ನ ಒಂದು ಸಪರೇಟ್ ಅಥವಾ ಇಂಡಿಪೆಂಡೆಂಟ್ ಎಂಟಿಟಿ, ಒಂದು ರಾಷ್ಟ್ರವಾಗಿ ಅದನ್ನ ಗುರುತಿಸ್ತಾ ಇಲ್ಲ. ಆದ್ರೂ ಕೂಡ ಟ್ರಾನ್ಸ್ನಿಸ್ಟ್ರಿಯಾ ಅನ್ನುವಂಥದ್ದು ಪ್ರೋ ರಷ್ಯಾ ಆಗಿರ್ತಕ್ಕಂಥ ಒಂದು ಗವರ್ಮೆಂಟ್ ಅನ್ನ ಹೊಂದಿದೆ. ತನ್ನದೇ ಆದಂತ ಗವರ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಫ್ಲಾಗ್ ಎಲ್ಲವನ್ನ ಕೂಡ ಟ್ರಾನ್ಸ್ನಿಸ್ಟ್ರಿಯಾ ಹೊಂದಿರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಟ್ರಾನ್ಸ್ನಿಸ್ಟ್ರಿಯಾದ ಮ್ಯಾಪ್ ವರ್ಕ್ ನ ಬಗ್ಗೆ ಮತ್ತು ಅದು ಎಲ್ಲಿ ಬರುತ್ತೆ, ಅದರ ಸುತ್ತಲಿನ ಕಂಟ್ರೀಸ್ಗಳು ಯಾವುದು, ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ದ ಡಿಬೇಟ್ ಆನ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇತ್ತೀಚೆಗೆ ಫೇಮಸ್ ಹಿಂದಿ ಆಕ್ಟರ್ ಒಬ್ರು ಹಿಂದಿಯನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ತಮ್ಮ ಒಂದು ಟ್ವೀಟ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು ಸಾಕಷ್ಟು ಕಾಂಟ್ರವರ್ಸಿಯನ್ನ ಇಲ್ಲಿ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗಾದ್ರೆ ಭಾರತದಲ್ಲಿ ಈ ರೀತಿಯ ಯಾವುದೋ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಾ ಅನ್ನುವಂಥದ್ದು ಮೊದಲ ಪ್ರಶ್ನೆ ಆಗುತ್ತೆ. ಖಂಡಿತ ಇಲ್ಲ. ಭಾರತದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ರಾಷ್ಟ್ರ ಭಾಷೆ ಅನ್ನುವಂಥ ಒಂದು ಸ್ಟೇಟಸ್ ಅನ್ನ ಯಾವುದೇ ಭಾಷೆಗೂ ಕೂಡ ನೀಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿದಿರಬೇಕಾಗತ್ತೆ. ಹಾಗಾದ್ರೆ ಭಾರತದಲ್ಲಿ ಹಿಂದಿಯ ಸ್ಥಾನಮಾನದ ಬಗ್ಗೆ ನಾವು ಮಾತನಾಡೋದಾದ್ರೆ ಭಾರತ ಸಂವಿಧಾನದ ಆರ್ಟಿಕಲ್ 343ನ ಅಡಿಯಲ್ಲಿ ಹಿಂದಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ದೇವನಾಗರಿ ಸ್ಕ್ರಿಪ್ಟ್ ನಲ್ಲಿ ಇದು ಇರುತ್ತೆ ಅನ್ನುವಂಥದ್ದು. ಹಾಗೆ ಭಾರತದ ಸಂಖ್ಯೆಗಳ ಇಂಟರ್ನ್ಯಾಷನಲ್ ಫಾರ್ಮ್ ಆಫ್ ಇಂಡಿಯನ್ ನ್ಯೂಮರಲ್ಸ್ ಅನ್ನ ಅಫಿಷಿಯಲ್ ಪರ್ಪಸ್ಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಟೆಕ್ಸ್ಟ್ ನ ವಿಚಾರದಲ್ಲಿ ದೇವನಾಗರಿ ಲಿಪಿಯಲ್ಲಿರತಕ್ಕಂಥ ಹಿಂದಿ ಭಾಷೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಆರ್ಟಿಕಲ್ 343 ಮಾತನಾಡುತ್ತೆ. ಸ್ಪಷ್ಟವಾಗಿ ನೆನಪಿರ್ಲಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಇಲ್ಲಿ ಮಾತನಾಡುತ್ತೆ ವಿನಃ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಹಿಂದಿಯನ್ನ ಎಲ್ಲಿಯೂ ಕೂಡ ನಾವು ಕರೀದೇ ಇರತಕ್ಕಂಥದ್ದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಡಿಸ್ಕಷನ್ಸ್ ನಲ್ಲೂ ಕೂಡ ಇದು ಡಿಸೈಡ್ ಆಗಿತ್ತು. ಇಂಗ್ಲಿಷ್ ಅನ್ನುವಂಥದ್ದು ಮುಂಬರುವಂತಹ 15 ವರ್ಷಗಳವರೆಗೆ ಮಾತ್ರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇದನ್ನ ನಾವು ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಏನ್ ತಿಳಿಸುತ್ತೆ ಅಂತ ಅಂದ್ರೆ ಭಾರತಕ್ಕೆ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡ ಮುಂದಿನ 15 ವರ್ಷಗಳವರೆಗೆ ಪಾರ್ಲಿಮೆಂಟ್ ಅನ್ನುವಂಥದ್ದು ಇಂಗ್ಲಿಷ್ ಅನ್ನ ಕೂಡ ಬಳಕೆ ಮಾಡ್ಕೊಳ್ಬಹುದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ. ಆದ್ರೆ ನಂತರದಲ್ಲಿ ಕೂಡ ಒಂದು ವೇಳೆ ಇಂಗ್ಲಿಷಿನ ಅವಶ್ಯಕತೆ ಇದ್ರೆ ಪಾರ್ಲಿಮೆಂಟ್ ಮೇ ಬೈ ಲಾ ಡಿಸೈಡ್ ಆನ್ ದ ಯೂಸ್ ಆಫ್ ಇಂಗ್ಲಿಷ್ ಅಂಡ್ ದ ಯೂಸ್ ಆಫ್ ದಿ ದೇವನಾಗರಿ ಫಾರ್ಮ್ ಆಫ್ ನಂಬರ್ಸ್ ಫಾರ್ ಸ್ಪೆಸಿಫೈಡ್ ಪರ್ಪಸಸ್ ಅಂತ ಹೇಳಿ. ಅಂದ್ರೆ ಅವಶ್ಯಕತೆ ಇರೋದೇ ಆದ್ರೆ ಇಂಗ್ಲಿಷ್ ಅನ್ನ 15 ವರ್ಷಗಳ ನಂತರವೂ ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡೋದ್ರ ಕುರಿತಂತೆ ಪಾರ್ಲಿಮೆಂಟ್ ಅನ್ನುವಂಥದ್ದು ನಿರ್ಧಾರವನ್ನ ತಗೊಳುತ್ತೆ ಅಂತ ಹೇಳಿ ಈ ಒಂದು ಸಂವಿಧಾನದಲ್ಲಿ ನಾವು ಕಾಣಬಹುದಾಗತ್ತೆ. ಆರ್ಟಿಕಲ್ 351 ಕೂಡ ಇಲ್ಲಿ ಕೆಲವೊಂದು ಅಂಶಗಳನ್ನ ನಮಗೆ ತಿಳಿಸುತ್ತೆ. ಯೂನಿಯನ್ ಗವರ್ಮೆಂಟಿನ ಡ್ಯೂಟಿ ಏನು ಅಂತ ಅಂದ್ರೆ ಸ್ಪ್ರೆಡ್ ಆಫ್ ಹಿಂದಿಯನ್ನ ಪ್ರಮೋಟ್ ಮಾಡುವಂಥದ್ದು, ಹಿಂದಿಯನ್ನ ಹೆಚ್ಚಿನದಾಗಿ ಬೆಳೆಸುವಂಥದ್ದು ಯೂನಿಯನ್ ಗವರ್ಮೆಂಟಿನ ಡ್ಯೂಟಿ ಅಂತ ಹೇಳಿ ಆರ್ಟಿಕಲ್ 351 ತಿಳಿಸುತ್ತೆ. ಸೊ ದಟ್ ಹಿಂದಿ ಅನ್ನುವಂಥದ್ದು ಒಂದು ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಆಫ್ ಆಲ್ ದಿ ಕಂಪೋಸಿಟ್ ಕಲ್ಚರ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಎಲ್ಲ ಒಂದು ವಿಭಿನ್ನವಾದಂತ ಒಂದು ಸಂಸ್ಕೃತಿಯನ್ನ ನಾವೇನು ಹೊಂದಿದ್ದೇವೆ ಇದರ ಎಲ್ಲ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಮೀಡಿಯಂ ಆಗಿ ಹಿಂದಿ ಆಗುವಂತೆ ಹಿಂದಿಯನ್ನ ಪ್ರಮೋಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನ ಆರ್ಟಿಕಲ್ 351 ತಿಳಿಸ್ತಾ ಹೋಗುತ್ತೆ. ಹಾಗೇನೆ ಎಲಿಮೆಂಟ್ಸ್ ಆಫ್ ಎಕ್ಸ್ಪ್ರೆಷನ್ ಫಾರ್ಮ್ಸ್ ಅನ್ನುವಂಥದ್ದು ಹಿಂದೂಸ್ತಾನಿ
ಮತ್ತು 8th ಶೆಡ್ಯೂಲ್ನಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಎಲ್ಲ ಲ್ಯಾಂಗ್ವೇಜಸ್ ಏನಿರುತ್ತೆ ಈ ಎಲ್ಲದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಅಸಿಮಿಲೇಟ್ ಮಾಡಿ ಹಿಂದಿ ಅನ್ನುವಂಥದ್ದು ಒಂದು ಮೀಡಿಯಂ ಆಗುವಂತೆ ಇದನ್ನ ಪ್ರಮೋಟ್ ಮಾಡಿ ಅನ್ನುವಂಥದ್ದನ್ನ ಆರ್ಟಿಕಲ್ 351 ಮಾತನಾಡುತ್ತೆ. ಆದ್ರೆ ಇಲ್ಲೂ ಕೂಡ ಇದನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ತಿಳಿಸಿಲ್ಲದೆ ಇರ್ತಕ್ಕಂಥದ್ದು. ಹಾಗಾದ್ರೆ ಹಿಂದಿಯನ್ನ ಇಂಪೋಸ್ ಮಾಡ್ಲಿಕ್ಕೆ ಯಾಕೆ ಅಪೋಸಿಷನ್ ಕೇಳಿ ಬರ್ತಿದೆ ಅಂತ ಅಂದ್ರೆ 1963ರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ಏನಿದೆ ಈ ಆಕ್ಟ್ ನ ಮುಖಾಂತರವಾಗಿ 15 ವರ್ಷಗಳವರೆಗೆ ಇಂಗ್ಲಿಷ್ ಅನ್ನ ಒಂದು ಅಫಿಷಿಯಲ್ ಪರ್ಪಸ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳುವಂತ ಭಾಷೆಯಾಗಿ ಏನು ನಮ್ಮ ಸಂವಿಧಾನ ಮೆನ್ಷನ್ ಮಾಡಿತ್ತು ಇದರ ಎಕ್ಸ್ಪೈರಿ ಹತ್ತಿರಕ್ಕೆ ಬರ್ತಿದೆ ಅನ್ನುವಂತ ಉದ್ದೇಶದಿಂದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಅನ್ನ 1963ರಲ್ಲಿ ಜಾರಿಗೆ ತರ್ತಾರೆ. ಇದರ ಮುಖ್ಯ ಉದ್ದೇಶ ಇಂಗ್ಲಿಷ್ ಅನ್ನ 15 ವರ್ಷಗಳ ನಂತರದಲ್ಲೂ ಕೂಡ ಇದರ ಬಳಕೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮುಂದುವರಿಸುವಂತದ್ದು. ಜವಾಹರ್ಲಾಲ್ ನೆಹರು ಅವರು ಕೂಡ 1959ರಲ್ಲಿ ಅಶ್ಯೂರೆನ್ಸ್ ಅನ್ನ ನೀಡಿದ್ರು. ಇಂಗ್ಲಿಷ್ ಅನ್ನುವಂಥದ್ದು ಅಫಿಷಿಯಲ್ ಯೂಸ್ಗೆ ಅಂತ ಹೇಳಿ ಈ ಮುಂದೆಯೂ ಕೂಡ ರಿಮೈನ್ ಆಗುತ್ತೆ ಅಂತ ಹೇಳಿ. ಹಾಗೇನೆ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ಸ್ ಆಗಿ ಇಂಗ್ಲಿಷ್ ಅನ್ನುವಂಥದ್ದು ಮುಂದೆಯೂ ಇರುತ್ತೆ ಅಂತ ಹೇಳಿ ನೆಹರು ಅವರು 1959ರಲ್ಲಿ ಇದನ್ನ ಅಶ್ಯೂರೆನ್ಸ್ ಅನ್ನ ಕೂಡ ನೀಡಿದ್ರು. ಆದ್ರೆ 1963ರ ಆಕ್ಟ್ ನಲ್ಲಿ ಈ ಒಂದು ಅಶ್ಯೂರೆನ್ಸ್ ಅನ್ನುವಂಥದ್ದು ಎಕ್ಸ್ಪ್ಲಿಸಿಟ್ ಆಗಿ ಇನ್ಕಾರ್ಪೊರೇಟ್ ಆಗಿಲ್ಲ ಅನ್ನುವಂತ ಕಾರಣದಿಂದ ಕೆಲವು ರಾಜ್ಯಗಳಲ್ಲಿ ಗೊಂದಲವೂ ಕೂಡ ಉಂಟಾಗಿತ್ತು. ಯಾಕೆಂತಂದ್ರೆ 1965ನ ಡೆಡ್ ಲೈನ್ ಅನ್ನುವಂಥದ್ದು ಹತ್ತಿರ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಆಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಿಂದಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಎಲ್ಲ ಪರ್ಪಸ್ಗಳಿಗೂ ಕೂಡ ಬಳಕೆ ಮಾಡುವಂತದ್ರ ಕುರಿತಾಗಿ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಕಾರ್ಯವನ್ನ ಮಾಡ್ತಾರೆ. ಇದರಿಂದಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಗಳಲ್ಲಿ ಹಿಂದಿ ಬಾರದವರಿಗೆ ಮುಂಬರುವಂತ ದಿನಗಳಲ್ಲಿ ಫ್ಯೂಚರ್ ಎಂಪ್ಲಾಯ್ಮೆಂಟ್ ಪ್ರಾಸ್ಪೆಕ್ಟ್ಸ್ ಗಳ ವಿಚಾರದಲ್ಲಿ ಹಿಂದಿ ಅನ್ನುವಂಥದ್ದು ಒಂದು ಹೇರಿಕೆ ಆಗುತ್ತೆ, ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಅನ್ನುವಂತ ಅಪ್ರಹೆನ್ಷನ್ಸ್ ಅವತ್ತಿಂದ ಬರ್ತಾ ಹೋಗ್ತು. ಹಾಗಾಗಿ ಹಿಂದಿಯನ್ನ ಅಪೋಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇನ್ನ ಹಿಂದಿ ಭಾಷೆಯನ್ನ ಇಂಪೋಸ್ ಮಾಡುವಂತ ವಿಚಾರದಲ್ಲಿ ಲರ್ನಿಂಗ್ ಎಬಿಲಿಟಿ ಆಫ್ ನಾನ್ ಹಿಂದಿ ಸ್ಪೀಕರ್ಸ್ ಗಳನ್ನ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹಿಂದಿಯನ್ನ ಇಂಪೋಸ್ ಮಾಡೋದ್ರಿಂದ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ಗೆ ಧಕ್ಕೆ ಆಗುತ್ತೆ, ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿಂದ ನಮ್ಗೆ ತಿಳಿದು ಬರುತ್ತೆ. ಹಾಗೇನೆ ಅದರ್ ಲ್ಯಾಂಗ್ವೇಜಸ್ ಗಳಿಗೆ ಇದೊಂದು ಥ್ರೆಟ್ ಆಗಿ ಕಾಡುತ್ತೆ. ಹಾಗಾಗಿ ಭಾರತದ ಒಂದು ವಿಭಿನ್ನತೆ, ವಿವಿಧತೆ, ಡೈವರ್ಸಿಟಿ ಅನ್ನುವಂಥದ್ದನ್ನ ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗೇನೆ ಭಾರತದ ಒಂದು ಫೆಡರಲಿಸಂ ಅನ್ನುವಂಥದ್ದು ಏನಿದೆ ಹಾಗೆ ಡೈವರ್ಸಿಟಿಗೆ ಒಂದು ಥ್ರೆಟ್ ಆಗಿ ಕೂಡ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾದ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ ಅಂದ್ರೆ ಇದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಗಳಲ್ಲಿ ಹಿಂದಿಯನ್ನ ಮಾತನಾಡುವಂತ ರಾಜ್ಯಗಳಲ್ಲಿ ಹಿಂದಿ, ಇಂಗ್ಲಿಷ್ ಮತ್ತು ಒಂದು ಪ್ರಾದೇಶಿಕ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಅನ್ನ ಕಂಪಲ್ಸರಿಯಾಗಿ ಕಲಿಸೋದ್ರ ಬಗ್ಗೆ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಮಾತನಾಡುತ್ತೆ. ಹಾಗೆ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಗಳಲ್ಲಿ ಹಿಂದಿಯನ್ನ ಮಾತನಾಡದಂತ ರಾಜ್ಯಗಳಲ್ಲಿ ಹಿಂದಿ, ಇಂಗ್ಲಿಷ್ ಮತ್ತು ಆ ಒಂದು ರಾಜ್ಯದ ಅಫಿಷಿಯಲ್ ರೀಜನಲ್ ಲ್ಯಾಂಗ್ವೇಜ್ ಏನಿರುತ್ತೆ ಆ ಒಂದು ಭಾಷೆ ಅಫಿಷಿಯಲ್ ರೀಜನಲ್ ಲ್ಯಾಂಗ್ವೇಜ್ ಈ 3 ಭಾಷೆಗಳನ್ನ ಮಕ್ಕಳು ಎಜುಕೇಶನ್ ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಕೇಂದ್ರದ 3 ಲ್ಯಾಂಗ್ವೇಜ್ ಫಾರ್ಮುಲಾದ ಒಂದು ಹಿನ್ನೆಲೆಯಾಗಿತ್ತು. ಆದ್ರೆ ಇನ್ ಪ್ರಾಕ್ಟೀಸ್ ನಲ್ಲಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು ಅಂದಾಗ ಕೆಲವು ರಾಜ್ಯಗಳಲ್ಲಿ ಹಿಂದಿಯನ್ನ ಎಲ್ಲಿ ಪ್ರಿಡಾಮಿನೆಂಟ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡ್ತಾ ಇದ್ರು ಅಂತ ರಾಜ್ಯಗಳಲ್ಲಿ ಹಿಂದಿಯೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದ್ದಂತ ರಾಜ್ಯಗಳಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಅನ್ನ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ರೇರ್ಲಿ ಪಾಠ ಮಾಡಿದ್ದನ್ನ ನಾವು ಕಾಣಬಹುದು. ಹಾಗೇನೆ ತಮಿಳುನಾಡಿನಂತ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಸ್ಟ್ರಾಂಗ್ ಆಪೋಸಿಷನ್ ಅನ್ನ ಹಿಂದಿಯ ವಿಚಾರದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಹಿಂದಿ ಅನ್ನುವಂಥದ್ದು ಇಲ್ಲಿ ಕಂಪಲ್ಸರಿಯಾಗಿ ಇಲ್ಲಿ ಪಾಠ ಮಾಡಲೇಬೇಕು ಅನ್ನುವಂಥದ್ದನ್ನ ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. ಈ ರೀತಿ ಕೆಲವು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಇಂಪ್ಲಿಮೆಂಟ್ ಆಗಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ನಿಮಗೆ ಯಾವುದೇ ಡೌಟ್ಸ್ ಗಳಿದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಡೌಟ್ಸ್ ಗಳನ್ನ ಮುಂದಿನ ವಿಡಿಯೋಸ್ ಗಳಲ್ಲಿ ನಾವು ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.